ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಾ ಇರುತ್ತೆ ಜಾಬ್ ಅಪ್ಡೇಟ್ಸ್ ಬಗ್ಗೆ. ಓಕೆನಾ? ಸೊ ನೀವು PUC ಜಾಬ್ಸ್ ಅಥವಾ 10th ಜಾಬ್, ಗೌರ್ಮೆಂಟ್ ಜಾಬ್, ಡಿಗ್ರಿ ಜಾಬ್ಸ್, ITI ಜಾಬ್ಸ್ ಮತ್ತೆ ಸ್ಟೇಟ್ ವೈಸ್ ಅಲ್ಲಿ ನೋಡ್ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ WCD ಅಂಗನವಾಡಿ ವರ್ಕರ್ ಮತ್ತೆ ಅಂಗನವಾಡಿ ಹೆಲ್ಪರ್ ಪೋಸ್ಟ್ ಗೆ ಕರೆದಿರುವಂತದ್ದು, ಅಂಗನವಾಡಿ ಟೀಚರ್ ಪೋಸ್ಟ್ ಗೆ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. WCD ಶಿವಮೊಗ್ಗ ಅಂಗನವಾಡಿ ರಿಕ್ರೂಟ್ಮೆಂಟ್ 2025 ಅಂತ ಬಂದಿದೆ ನೋಡಿ. ಓಕೆನಾ? 544 ಹುದ್ದೆಗಳಿದಾವೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ಇನ್ನು ನೀವು ಯಾರಾದ್ರೂ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಅಪ್ಲೈ ಮಾಡ್ಕೊಳ್ಳಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಥವಾ ನೀವು ನ್ಯೂ ಗೌರ್ಮೆಂಟ್ ಜಾಬ್ alert.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇನ್ನು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಲಾಸ್ಟ್ ಡೇಟ್ ಬಂದು 15 ಡಿಸೆಂಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ. ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಪೋಸ್ಟ್ ಗೆ ಇರುತ್ತೆ ಸ್ನೇಹಿತರೆ. ಇದು ಬಂದು ನಿಮ್ಗೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಮಕ್ಕಳು ಮತ್ತೆ ಏನು ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅದು. ಓಕೆನಾ? ಸೊ ಕಲ್ಯಾಣ ಕರ್ನಾಟಕ ಏನು ನಮ್ಮ ಶಿವಮೊಗ್ಗ ಇದೆ, ಶಿವಮೊಗ್ಗದಲ್ಲಿ ಕರೆದಿರುವಂತಹ ಪೋಸ್ಟ್ ಇದು. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕರೆದಿರುವಂತದ್ದು ಇದು. ಓಕೆನಾ? ಸೊ ಇದನ್ನ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಅಂಗನವಾಡಿ ವರ್ಕರ್ಗೆ PUC ಆಗಿದ್ರೆ ಸಾಕು ಸ್ನೇಹಿತರೆ. PUC ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ? ಸೊ ಹಾಗೆ ಅಂಗನವಾಡಿ ಹೆಲ್ಪರ್ಗೆ 10th ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಯಾರೆಲ್ಲ ನೀವು 10th PUC ಮೇಲೆ ಜಾಬ್ ಹುಡುಕ್ತಾ ಇದ್ದೀರಾ, ಮಹಿಳೆಯರು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ಜಾಬ್ ಲೊಕೇಶನ್ ಬಂದು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಇರುತ್ತೆ. ಸೊ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ನೀವು ಯಾವ್ದಾದ್ರು ಇದನ್ನ ನೀವು ತಗೋಬಹುದಾಗಿರುತ್ತೆ, ಯಾವ್ದಾದ್ರು ಗ್ರಾಮನ ನೀವು ತಗೋಬಹುದಾಗಿರುತ್ತೆ. ಓಕೆನಾ? ಸೊ ಚೂಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಕಂಪ್ಲೀಟ್ ವಿಡಿಯೋನ ನೋಡಿ ಸ್ನೇಹಿತರೆ. ಓಕೆನಾ? ಸೊ ಸ್ಯಾಲರಿ ನೋಡೋದಾದ್ರೆ ನಿಮ್ಗೆ 16,000 ರೂಪಾಯಿ ಸ್ಯಾಲರಿ ಸಿಗುತ್ತೆ, ಪ್ಲಸ್ ಇಯರ್ಲಿ ಇನ್ಕ್ರಿಮೆಂಟ್ ಇರುತ್ತೆ, ಎಕ್ಸ್ಟ್ರಾ ಅಲವೆನ್ಸ್ ಇರುತ್ತೆ, ನ್ಯೂಟ್ರಿಷನ್ ಡೇ, ಸೆನ್ಸಸ್ ಮತ್ತೆ ಸರ್ವೆ ಡ್ಯೂಟೀಸ್ ಅದೆಲ್ಲ ಕೊಟ್ಟಾಗ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ. ಅದ ನಂತರ ಗೌರ್ಮೆಂಟ್ ಟ್ರೈನಿಂಗ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಇರುತ್ತೆ, ಮತ್ತು ನಿಮ್ಗೆ ಸ್ಟೇಟ್ ವೆಲ್ಫೇರ್ ಸ್ಕೀಮ್ಗಳಲ್ಲಿ ನಿಮ್ಗೆ ಬೆನಿಫಿಟ್ಸ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದು ವರ್ಕರ್ಗೆ. ಹೆಲ್ಪರ್ಗೆ ಬಂದು 10,000 ರೂಪಾಯಿ ಪರ್ ಮಂತ್ ಇದೆ, ಅವ್ರಿಗೂ ಕೂಡ ಸೇಮ್ ಅಲೋಯನ್ಸ್ ಗಳಿರುತ್ತೆ. ಓಕೆನಾ? ಸೊ ಇದಾದ ನಂತರ ನಿಮ್ಗೆ ಡಿಸ್ಟಿಕ್ ವೈಸ್ ವೇಕೆನ್ಸಿ ನೋಡೋದಾದ್ರೆ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಓಕೆನಾ? ಸೊ OCN 63 ವೇಕೆನ್ಸಿ ಹೆಲ್ಪರ್ಗೆ, 3 ವರ್ಕರ್ಗೆ. ಭದ್ರಾವತಿ 19 ವರ್ಕರ್ಗೆ, 559 ಹೆಲ್ಪರ್ಗೆ. ಸಿಟಿಗೆ, ನ್ಯೂ ಸಿಟಿಗೆ 6 ವರ್ಕರ್, 137 ಹೆಲ್ಪರ್ಗೆ. ಶಿಕಾರಿಪುರಕ್ಕೆ 1 ವರ್ಕರ್, 223 ಹೆಲ್ಪರ್. ಶಿವಮೊಗ್ಗಕ್ಕೆ 16 ಮತ್ತು 93. ಸೊರಬ 3, 42. ತೀರ್ಥಹಳ್ಳಿ 11, ಹೆಲ್ಪರ್ಗೆ 69. ಓಕೆನಾ? ಸೊ ಈ ರೀತಿ ಇದೆ. ಸೊ ಟೋಟಲ್ ಆಗಿ ನೋಡೋದಾದ್ರೆ ಅಂಗನವಾಡಿ ವರ್ಕರ್ಗೆ 59 ಹುದ್ದೆಗಳು ಕರೆದಿದ್ದಾರೆ, ಅಂಗನವಾಡಿ ಹೆಲ್ಪರ್ಗೆ 485 ಹುದ್ದೆಗಳಿದಾವೆ. ಸೊ ಟೋಟಲ್ 544 ಹುದ್ದೆಗಳಿದಾವೆ ಸ್ನೇಹಿತರೆ. ಓಕೆನಾ? ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋದಾಗಿರುತ್ತೆ. ಮಿನಿಮಮ್ 18 ವರ್ಷದಿಂದ 35 ವರ್ಷದವರೆಗೂ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. PWD ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. 10+ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಮತ್ತು ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಮತ್ತು ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ಇಂಟರ್ವ್ಯೂ ಇರೋದಿಲ್ಲ, ಏನು ಇರೋದಿಲ್ಲ. ಜಸ್ಟ್ ಅಪ್ಲಿಕೇಶನ್ ಅಪ್ಲೈ ಮಾಡಿ, ನಿಮ್ಮ ಪಾಸ್ ಮಾರ್ಕ್ಸ್ ಜಾಸ್ತಿ ಇತ್ತು ಅಂದ್ರೆ ನಿಮ್ಗೆ ಸೆಲೆಕ್ಟ್ ಆಗುತ್ತೆ. ಹಾಗೆ ನೀವು ಮೆರಿಟ್ ಲಿಸ್ಟ್ ಅಲ್ಲಿ ಬಂದಿದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಮತ್ತೆ ಫೈನಲ್ ಸೆಲೆಕ್ಷನ್ ಗೆ ಹೋಗ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈ ರೀತಿ ಇದೆ. ಮತ್ತೆ ಅಂಗನವಾಡಿ ವರ್ಕರ್ಸ್ ಡ್ಯೂಟಿ ಏನು ಅಂತ ಹೇಳೋದಾದ್ರೆ, ಮೇನ್ ಆಗಿ 0 ಇಂದ ಹಿಡಿದು 6 ವರ್ಷದ ಮಕ್ಕಳಿಗೆ ನೀವು ಪಾಠನ ಕಲಿಸ್ಕೊಡ್ಬೇಕಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅಕ್ಷರಗಳು, ನಂಬರ್ಗಳು, ಕಲರ್ಗಳನ್ನ ಮತ್ತೆ ಆಕ್ಟಿವಿಟಿ ಬೇಸ್ಡ್ ಇದನ್ನ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. ಆದ ನಂತರ ಪ್ರೆಗ್ನೆಂಟ್ ಆಗಿರುವಂತಹ ಮಹಿಳೆಯರಿಗೆ ಯಾವ ರೀತಿ ಅವರು ಚೆನ್ನಾಗಿರ್ಬೇಕು, ಹೇಗಿರ್ಬೇಕು, ಮತ್ತೆ ಹೈಜೀನ್ ಯಾವ ತರ ಇರಬೇಕು, ಮತ್ತೆ ಯಾವ್ದಾದ್ರು ನ್ಯೂಟ್ರಿಷನ್ಸ್ ನ ತಗೋಬೇಕು ಅನ್ನೋದನ್ನ ನೀವು ಸಲಹೆ ಕೊಡೋದು, ಸಪೋರ್ಟ್ ಮಾಡೋದು ಇರುತ್ತೆ. ಅದ ನಂತರ ವ್ಯಾಕ್ಸಿನೇಷನ್ ಕ್ಯಾಂಪ್ಸ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನೀವು ವ್ಯಾಕ್ಸಿನೇಷನ್ ಹಾಕಿಸ್ಬೇಕಾಗಿರುತ್ತೆ. ಮಕ್ಕಳಿಗೆ ಪೋಲಿಯೋ ವ್ಯಾಕ್ಸಿನ್, ಈ ರೀತಿ ಹಲವಾರು ವ್ಯಾಕ್ಸಿನ್ಸ್ ಏನಿದಾವೆ ಅದನ್ನೆಲ್ಲ ನೀವು ಹಾಕಿಸೋದು ಅಸಿಸ್ಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಅಂಗನವಾಡಿ ವರ್ಕರ್ದು ಕೆಲಸ
ಮತ್ತು ಅಂಗನವಾಡಿ ಹೆಲ್ಪರ್ ಕೆಲಸ ಏನು ಅಂತ ಹೇಳಿದ್ರೆ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಅಸಿಸ್ಟ್ ಮಾಡ್ಬೇಕಾಗಿರುತ್ತೆ, ವರ್ಕರ್ಗೆ ಅಡಿಗೆ ಮಾಡ್ಕೊಡ್ಬೇಕಾಗಿರುತ್ತೆ ಮತ್ತು ಮೇಂಟೈನ್ ಮಾಡ್ಬೇಕಾಗಿರುತ್ತೆ ಕ್ಲೀನ್ ಆಗಿರೋದಕ್ಕೆ. ಓಕೆನಾ. ಸೊ ಇದಾದ ನಂತರ ಹೆಲ್ತ್ ಚೆಕಪ್ಸ್ಗೆ ಅದಕ್ಕೆ ಇದಕ್ಕೆ ಸಪೋರ್ಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ಅದಾದ ನಂತರ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನೋಡಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ, ಆಧಾರ್ ಐಡಿ ಪ್ರೂಫ್ ಬೇಕಾಗಿರುತ್ತೆ, SSLC PUC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ಅಡ್ರೆಸ್ ಪ್ರೂಫ್ ಬೇಕಾಗಿರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತೆ. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿಸಿದ್ರೆ. ಓಕೆ. ಸೊ ನೋಡಿ, ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ತೋರಿಸುತ್ತೆ. ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹುದ್ದೆಗೆ ಅರ್ಜಿ ಆಹ್ವಾನ ಶಿವಮೊಗ್ಗದಲ್ಲಿ ಕರೆದಿರುವಂತದ್ದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಫುಲ್ ಡೀಟೇಲ್ ಆಗಿ. ಸೊ ಇದನ್ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಡೈರೆಕ್ಟ್ ಆಗಿ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸೊ ಇದು ಓಪನ್ ಆಗುತ್ತೆ ಸತ್ರ. ಸೊ ಈ ಒಂದು ಲಿಂಕ್ ಅಲ್ಲಿ ನೀವು ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವ ಡಿಸ್ಟಿಕ್, ಸೊ ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಅಂತ ಇದೆಯಲ್ಲ, ಶಿವಮೊಗ್ಗ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ ತಕ್ಷಣ ಪ್ರಾಜೆಕ್ಟ್ ಯಾವುದು ಅಂತ ಹೇಳ್ಬಿಟ್ಟು ಕೇಳುತ್ತೆ. ಸೊ ಸಾಗರ, ಭದ್ರಾವತಿ, ಹೊಸನಗರ, ಶಿಕಾರಿಪುರ, ಶಿವಮೊಗ್ಗ, ಸೊರಬ, ತೀರ್ಥಹಳ್ಳಿ ಈ ರೀತಿ ಇರೋದು. ಓಕೆನಾ. ಸೊ ಇದರಲ್ಲಿ ನೀವು ತೀರ್ಥಹಳ್ಳಿ ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ಇದರಲ್ಲಿ ಇದು AWW ಅಂತ ಈ ಒಂದು ಗಮನದಲ್ಲಿರಲಿ. AWW ಅಂತ ಹೇಳಿದ್ರೆ ವರ್ಕರ್ಗೆ, AWH ಅಂತ ಹೇಳಿದ್ರೆ ಹೆಲ್ಪರ್ಗೆ. ಓಕೆನಾ. ಸೊ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಂಗನವಾಡಿ ವರ್ಕರ್ ಅಂತ ಬರೆಯುತ್ತೆ. ಓಕೆನಾ. ಸೊ SC ST ನ ಹೌದಾ ಇಲ್ಲ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕು, ಇಲ್ಲಾಂದ್ರೆ ಈ ತರ ಆದ್ರೆ ಈ ತರ ಅಂತ. ಅದಾದ್ರೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಈ ಒಂದು ಗ್ರಾಮಗಳಲ್ಲಿ ನಿಮ್ಗೆ ಇರುತ್ತೆ ಅಂಗನವಾಡಿ ಸೆಂಟರ್ ಅಂತ ಇಲ್ಲಿ ಬಂದಿದೆ ನೋಡಿ. ಸೊ ಯಾವ ಪೋಸ್ಟ್ ಅಂಗನವಾಡಿ ಸೆಂಟರ್ ಅಲ್ಲಿ ಏನು ರಥಬೀದಿ, ಹಿರಕೇರಹಳ್ಳಿ, ಬಕ್ರೂರು ಈ ರೀತಿ ಹಲವಾರು ಇದಾವೆ. ಸೊ ಇದೆಲ್ಲ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಓಕೆನಾ. ಸೊ ಈ ರೀತಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ ಎಕ್ಸ್ಟ್ರಾ. ಓಕೆನಾ. ಸೊ ಇದು ಗಮನದಲ್ಲಿರಲಿ. ಈ ರೀತಿ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಬಂತು ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀವಿ. ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ್ರೆ ಅಲ್ಲಿ ಕೂಡ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸತ್ರ. ಓಕೆ. ಸೊ ಇನ್ನು ನಿಮ್ಗೆ ಹಲವಾರು ಹುದ್ದೆಗಳ ಬಗ್ಗೆ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತು ನಿಮಗೆ BWSSB ಅಲ್ಲಿ ಲಾಸ್ಟ್ ಡೇಟ್ ಇದೆ ಸತ್ರ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ನವೆಂಬರ್ 25 ಲಾಸ್ಟ್ ಡೇಟ್ ಆಗಿರುತ್ತೆ BWSSB. ಓಕೆನಾ. ಸೊ 27ನೇ ತಾರೀಕು RRB NTPC ಅಂಡರ್ ಗ್ರಾಜುಯೇಟ್ ಮತ್ತೆ ಗ್ರಾಜುಯೇಟ್ ಲಾಸ್ಟ್ ಡೇಟ್ ಇದೆ. ಸೊ ಅದು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಡಿಸೆಂಬರ್ 1ನೇ ತಾರೀಕಿಗೆ ಇಂಡಿಯಾ ಪೋಸ್ಟ್ ಇಂದ ಕರೆದಿರುವಂತದ್ದು IVPP ಕರೆದಿದ್ದಾರೆ, ಅದು ಕೂಡ ಲಾಸ್ಟ್ ಡೇಟ್ ಇದೆ. ಮತ್ತು ಡಿಸೆಂಬರ್ 4ನೇ ತಾರೀಕಿಗೆ KVS ಮತ್ತೆ NVS ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಕರೆದಿದ್ರು. ಸೊ ಅದು ಮುಖಾಂತರ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.